ಓಂ ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ದೇವತೆಯರಿಗೆ, ಪೂಜ್ಯ ಮಾತಾಜಿಯವರಿಗೆ ಮತ್ತು ವಿಶೇಷವಾಗಿ ಕರ್ನಾಟಕದ ರಾಮಕೃಷ್ಣ ಶಾರದಾ ವಿವೇಕಾನಂದ ಪ್ರಚಾರ ಆಂದೋಲನದ ಮುಖ್ಯ ನೇತಾರ ಪುರುಷರು, ಹಿರಿಯ ಸನ್ಯಾಸಿಗಳಾಗಿ ಅನೇಕ ರೀತಿಯ ಸೇವೆಯನ್ನು ಸಲ್ಲಿಸ್ತಾ ಪರಮ ಪೂಜ್ಯ ಸ್ವಾಮಿ ಪುರುಷೋತ್ತಮಾನಂದಜಿಯವರಿಗೆ ಭಕ್ತಿಯಿಂದ ಪ್ರಣಾಮಗಳನ್ನು ಸಲ್ಲಿಸ್ತಾ ಮಂಗಳವಾರದ ಈ ವಿಶೇಷ ಸತ್ಸಂಗ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಪ್ರೀತಿಯ ಸದ್ಭಕ್ತರಿಗೆ ಭಕ್ತಿಯಿಂದ ನಮಸ್ಕಾರಗಳನ್ನು, ಜಯರಾಮ ಕೃಷ್ಣವನ್ನು ಹೇಳ್ತಾ, ನಾವು ಮೊನ್ನೆ ಭಾನುವಾರ ಅಷ್ಟೇ ಜೂನ್ 14ನೇ ತಾರೀಕು ಪರಮ ಪೂಜ್ಯ ಸ್ವಾಮಿ ಪುರುಷೋತ್ತಮಾನಂದಜಿಯವರ 95ನೇ ವರ್ಷದ ಹುಟ್ಟುಹಬ್ಬವನ್ನು, ಜಯಂತ್ಯೋತ್ಸವವನ್ನು ಆಚರಣೆ ಮಾಡಿದ್ವಿ. ಇವತ್ತು ನಾವು ಇಲ್ಲಿ ಬಂದು ಕೂತ್ಕೊಂಡಿದ್ದೇವೆ ಅಂತಂದರೆ ಅದಕ್ಕೆ ಪರೋಕ್ಷ ಕಾರಣ ಸ್ವಾಮಿ ಪುರುಷೋತ್ತಮಾನಂದಜಿಯವರು. ಯಾಕೆ ಈ ಮಾತು ಹೇಳ್ತಾ ಇದ್ದೇನೆ ಅಂದರೆ, ಇಡೀ ಕರ್ನಾಟಕದಲ್ಲಿ ಎಲ್ಲ ಕಡೆ ಹಳ್ಳಿಗಳಲ್ಲಿ, ನಗರಗಳಲ್ಲಿ, ದೊಡ್ಡ ದೊಡ್ಡ ಪಟ್ಟಣಗಳ ಗಲ್ಲಿಗಳಲ್ಲಿ ರಾಮಕೃಷ್ಣ ಆಶ್ರಮ, ಶಾರದಾ ಆಶ್ರಮ ಮತ್ತು ವಿವೇಕಾನಂದ ಆಶ್ರಮಗಳು ಸ್ಥಾಪನೆ ಆಗಲಿಕ್ಕೆ ಮುಖ್ಯವಾದ ಕಾರಣಕರ್ತರು ಸ್ವಾಮಿ ಪುರುಷೋತ್ತಮಾನಂದಜಿಯವರು. ಇವತ್ತು ಚಳ್ಳಕೆರೆಯಲ್ಲಿ ಆಶ್ರಮ ಆಗಲಿಕ್ಕೆ ಪರಮ ಪೂಜ್ಯ ಸ್ವಾಮಿ ಪುರುಷೋತ್ತಮಾನಂದಜಿಯವರೇ ಮುಖ್ಯ ಕಾರಣ ಮತ್ತು ಮುಖ್ಯ ಪ್ರೇರಣೆ. ಮಾತಾಜಿಯವರು ವಿದ್ಯಾಭ್ಯಾಸದ ದೆಸೆಯಲ್ಲೇ ಪರಮ ಪೂಜ್ಯ ಸ್ವಾಮಿ ಪುರುಷೋತ್ತಮಾನಂದಜಿಯವರ ಸಂಪರ್ಕವನ್ನು ಇಟ್ಕೊಂಡ ನಂತರ ತ್ಯಾಗ ಜೀವನವನ್ನು ಆರಿಸಿಕೊಂಡು ಭವತಾರಣಿ ಆಶ್ರಮದ ಮೂಲಕ ಬ್ರಹ್ಮಚಾರಿಣಿಯಾಗಿ ಸೇರಿಕೊಂಡು ಸೇವೆಯನ್ನು ಸಲ್ಲಿಸಿ ಅಲ್ಲಿ 5 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಆನಂತರ ಚಳ್ಳಕೆರೆಗೆ ಬಂದು ಕಳೆದ 14 ವರ್ಷಗಳಿಂದ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅವರು ಈ ಚಳ್ಳಕೆರೆಗೆ ಬಂದಿದ್ದಕ್ಕೇ ಅಲ್ವಾ ನಮ್ಮ ಸತ್ಸಂಗದಿಂದ ಸ್ಟಾರ್ಟ್ ಆಗಿದ್ದು. ಹಾಗಾಗಿ ಅಂದರೆ ಒಂದಕ್ಕೊಂದು ಹೆಂಗೆ ಲಿಂಕ್ ಇದೆ ಅಂತ ಸ್ವಾಮಿ ಪುರುಷೋತ್ತಮಾನಂದಜಿಯವರು ಹಾಕಿದ ಆ ದೈತ್ಯ ಬೀಜ ಇವತ್ತು ಎಲ್ಲ ಕಡೆ ಹಬ್ಬಿದೆ. ಇವತ್ತು ನೀವು ಕರ್ನಾಟಕದ ಯಾವ ಕಡೆ ಹೋದ್ರೂ ರಾಮಕೃಷ್ಣ ವಿವೇಕಾನಂದ ಆಶ್ರಮ, ಶಾರದಾ ಆಶ್ರಮ, ಹಂಸಾಂಬ ಆಶ್ರಮ, ಕೃಪಾಮಯಿ ಶಾರದಾ ಆಶ್ರಮ, ಈ ಥರ ಅನೇಕ ಹೆಸರುಗಳಲ್ಲಿ ದಿವ್ಯತೆಯರ ಚಟುವಟಿಕೆಗಳು, ರಾಮಕೃಷ್ಣ ಗೀತಾಶ್ರಮ, ರಾಮಕೃಷ್ಣ ಶಾರದಾ ಆಶ್ರಮ ಪೊನ್ನಂಪೇಟೆಯಲ್ಲಿ. ಆಮೇಲೆ ಮುಂಚೆ ರಾಮಕೃಷ್ಣ ಆಶ್ರಮ ಇತ್ತು, ಕೆಲವೇ ನಗರಗಳಲ್ಲಿ ಇತ್ತು. ಬೆಂಗಳೂರಲ್ಲಿ ಬಸವನಗುಡಿಯಲ್ಲಿ, ಅದು ಬೆಂಗಳೂರಲ್ಲಿ ಬಸವನಗುಡಿಯಲ್ಲಿತ್ತು, ಆನಂತರ ಮೈಸೂರಲ್ಲಿತ್ತು, ಆನಂತರ ಪೊನ್ನಂಪೇಟೆಯಲ್ಲಿತ್ತು, ಮಂಗಳೂರಲ್ಲಿತ್ತು, ದಾವಣಗೆರೆಯಲ್ಲೂ ಸಹ ಇತ್ತೀಚೆಗೆ ಆಗಿದ್ದು. ಈ ಥರ ಒಂದು 3-4 ಸ್ಥಳಗಳಲ್ಲಿ ರಾಮಕೃಷ್ಣ ಮಠ ಅಥವಾ ಮಿಷನ್ ಶಾಖೆಗಳು ಇದ್ವು. ಆದರೆ ಇವತ್ತು ಎಲ್ಲ ಕಡೆ ರಾಮಕೃಷ್ಣ ಆಶ್ರಮಗಳು, ಶಾರದಾ ಆಶ್ರಮಗಳು ಬರಲಿಕ್ಕೆ ಅಥವಾ ಬೆಳಿಲಿಕ್ಕೆ, ಸ್ಥಾಪನೆ ಆಗಲಿಕ್ಕೆ ಮುಖ್ಯ ಕಾರಣಕರ್ತರೆ ಸ್ವಾಮಿ ಪುರುಷೋತ್ತಮಾನಂದಜಿಯವರು. ಹಾಗಾಗಿ ಅವರ ಜಯಂತಿಯನ್ನು ನಾನು ಆಚರಿಸುವ ಉದ್ದೇಶ ಅವರ ಕೊಡುಗೆಗಳನ್ನು ಸ್ಮರಣೆ ಮಾಡುವಂಥದ್ದು. ಅವ್ರು ಮಾಡಿದ್ದು ನಾವು